ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಗೃಹ ಬಳಕೆಯ ಗ್ಯಾಸ್ಗೂ ಕೂಡ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಈ ಬೆನ್ನಲ್ಲೇ ಗ್ರಾಹಕರಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಯಾರು ಗ್ಯಾಸ್ ಅನ್ನು ಬುಕ್ ಮಾಡ್ತಾರೋ ಅಂಥವರಿಗೆ ಹೊಸ ರೂಲ್ಸ್. ಹೌದು, ಮಧ್ಯಪ್ರಾಚ್ಯದ ಯುದ್ಧ, ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ. ಅಭಾವ ಆತಂಕದ ಮಧ್ಯೆ ಗ್ರಾಹಕರಿಗೆ ಮತ್ತೊಂದು ಶಾಕ್. ಇವತ್ತಿನಿಂದ ಗ್ಯಾಸ್ ಬುಕ್ಕಿಂಗಿಗೆ ಹೊಸ ರೂಲ್ಸ್ ಅಪ್ಲೈ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನಕ್ಕೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡಬೇಕು, ರೂಲ್ಸ್ ಅಪ್ಲೈ ಆಗ್ತಾ ಇದೆ. ಬುಕ್ಕಿಂಗ್ ಆದ ಎಷ್ಟು ದಿನಕ್ಕೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಆಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಸಿಲಿಂಡರ್ ರೂಲ್ಸ್ನ ಡೀಟೇಲ್ಸ್. ಈಗಾಗಲೇ ಜನ ಕ್ಯೂ ನಿಲ್ತಾ ಇದ್ದಾರೆ. ರಾತ್ರಿ ನಿದ್ದೆ ಬಿಟ್ಟು ಏಜೆನ್ಸಿಗಳ ಮುಂದೆ ದುಂಬಾಲು ಬೀಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿ ಹೊಸ ರೂಲ್ಸ್ ಅನ್ನು ಜಾರಿಗೆ ತರುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವತ್ತಿನಿಂದ ಗ್ಯಾಸ್ ಬುಕ್ಕಿಂಗಿಗೆ ಹೊಸ ರೂಲ್ಸ್ ಜಾರಿ. ಸಿಂಗಲ್ ಮತ್ತು ಡಬಲ್ ಗ್ಯಾಸ್ ಬುಕ್ಕಿಂಗಿಗೆ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ಸಿಂಗಲ್ ಸಿಲಿಂಡರ್ ಬುಕ್ಕಿಂಗಿಗೆ 20ರಿಂದ 25 ದಿನಕ್ಕೆ ಏರಿಕೆ ಆಗಿದೆ. ಎರಡನೇ ಸಿಲಿಂಡರ್ ಬುಕ್ಕಿಂಗಿಗೆ 35 ದಿನದ ನಂತರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. 5 kg ಸಿಲಿಂಡರ್ ಬುಕ್ ಮಾಡ್ತೀವಿ ಅಂದರೆ 16 ದಿನ ಕಾಯಬೇಕಾಗುತ್ತೆ. 10 kg ಸಿಲಿಂಡರ್ಗೆ ಇಷ್ಟು ದಿನ 18 ದಿನ ಇತ್ತು, ಈಗ ಅದು 32 ದಿನಕ್ಕೆ ಏರಿಕೆ ಆಗಿದೆ. ಇದು ರೂಲ್ಸು. ಈ ರೂಲ್ಸ್ನ ಜೊತೆಗೆ ಮತ್ತಷ್ಟು ಕಂಡೀಷನ್ಸ್ಗಳನ್ನು ಕೂಡ ಹಾಕುವಂತಹ ಕೆಲಸ ಆಗ್ತಾ ಇದೆ. ರಾಜ್ಯದ ಹಲವು ಕಡೆಗಳಲ್ಲಿ ಜನ ಕ್ಯೂ ನಿಲ್ತಾ ಇದ್ದಾರೆ, ಪ್ಯಾನಿಕ್ ಮೂಡ್ಗೆ ಜಾರ್ತಾ ಇದ್ದಾರೆ. ಗ್ಯಾಸ್ ಸಿಗುತ್ತೋ ಇಲ್ವೋ ಅಂಥೇಳಿ ಏಜೆನ್ಸಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಹಾಗಾಗಿ ಇದು ಬೇರೆಯದ್ದೇ ರೀತಿಯ ಸಮಸ್ಯೆ ಆಗುವಂತಹ ಸಾಧ್ಯತೆಯನ್ನು ಗಮನಿಸಿ ರೂಲ್ಸನ್ನು ಜಾರಿಗೆ ತರೋದಕ್ಕೆ ಮುಂದಾಗಿರುವಂಥದ್ದು. ಆ ರೂಲ್ಸ್ನ ಡೀಟೇಲ್ಸನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಮೊದಲು ಸಿಂಗಲ್ ಸಿಲಿಂಡರ್ ಬುಕ್ಕಿಂಗ್ ಮಾಡೋದಕ್ಕೆ 21 ದಿನ ಅವಕಾಶ ಇತ್ತು, ಅದು ಈಗ 25 ದಿನಕ್ಕೆ ಏರಿಕೆಯಾಗಿದೆ. ಅಷ್ಟು ದಿನಗಳವರೆಗೂ ಕೂಡ ಕಾಯಲೇಬೇಕಾಗುತ್ತೆ. ಅದಕ್ಕೂ ಮೊದಲು ಹೋಗಿ ಏಜೆನ್ಸಿಗಳ ಮುಂದೆ ನೀವು ಕ್ಯೂ ನಿಂತರೂ ಅಷ್ಟೇ, ಬಾಯಿ ಬಡ್ಕೊಂಡ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂಥೇಳಿ. ಸಿಂಗಲ್ ಸಿಲಿಂಡರು 21ರಿಂದ 25ಕ್ಕೆ ಏರಿಕೆ ಆಗಿದೆ. ಅದರ ಜೊತೆಗೇನೆ ಎರಡನೇ ಸಿಲಿಂಡರ್ ನೀವು 25 ದಿನ ಹಿಂದೆ ಬುಕ್ ಮಾಡಿದ್ರೆ ಬಂದ್ಬಿಡ್ತಿತ್ತು, ಈಗ ಅದು 35 ದಿನಕ್ಕೆ ಏರಿಕೆ ಆಗಿರುವಂಥದ್ದು. 10 ದಿನಗಳ ಕಾಲ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ, ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನು 5 kg ಸಿಲಿಂಡರ್ಗೆ ಈ ಹಿಂದೆ ಬುಕ್ ಮಾಡಿದರೆ 9 ದಿನಗಳ ಒಳಗಾಗಿ ಬಂದುಬಿಡ್ತಿತ್ತು ಮನೆಗೆ. ಆದರೆ ಈಗ ಅದು 16 ದಿನಕ್ಕೆ ಏರಿಕೆ ಆಗಿರುವಂಥದ್ದು. 5 kg ಸಿಲಿಂಡರ್ನ ಡೀಟೇಲ್ಸನ್ನು ಗಮನಿಸ್ತಾ ಇದ್ದೀರಿ. 9 ದಿನ ಇತ್ತು ಮೊದಲು, ಈಗ ಅದು 16 ದಿನಕ್ಕೆ ಏರಿಕೆ ಆಗಿದೆ. 16 ದಿನ ಕಾಯಲೇಬೇಕಾದಂತಹ ಪರಿಸ್ಥಿತಿ. ಬ್ಯಾಚುಲರ್ ಸೇರಿದಂತೆ ಈ ವೆಲ್ಡಿಂಗ್ ಶಾಪ್ಗಳಲ್ಲೆಲ್ಲ ಈ 5 kg ಸಿಲಿಂಡರನ್ನು ಬಳಕೆ ಮಾಡಲಾಗ್ತಾ ಇತ್ತು. ಈಗ ಅದರ ಟೈಮ್ ಲೈನ್ ಇದೆಯಲ್ಲ, ಅದನ್ನು 9 ದಿನದಿಂದ 16 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿರುವಂಥದ್ದು. 16 ದಿನಕ್ಕೆ ಅದನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನು 10 kg ಸಿಲಿಂಡರು ಮೊದಲು ಬುಕ್ ಮಾಡಿದ 18 ದಿನಗಳ ಒಳಗಾಗೆಲ್ಲ ಮನೆಗೆ ಬರ್ತಾ ಇತ್ತು, ಡೆಲಿವರಿ ಕೊಡ್ತಾ ಇದ್ರು. ಬಟ್ ಈಗ 32 ದಿನವನ್ನು ಕಾಯಬೇಕಾಗುತ್ತೆ. 18 ದಿನಕ್ಕೆ ಬರ್ತಾ ಇದ್ದಂಥ 10 kg ಸಿಲಿಂಡರು ಈಗ ಬುಕ್ ಮಾಡಿ 32 ದಿನಗಳ ಒಳಗಾಗಿ ನಿಮ್ಮ ಮನೆ ಸೇರುತ್ತೆ, ಡೆಲಿವರಿ ಮಾಡ್ತಾರೆ ಅನ್ನುವಂಥದ್ದು ಹೊಸ ರೂಲ್ಸು. 10 kg ಸಿಲಿಂಡರಿಗೆ ಸಂಬಂಧಪಟ್ಟಂಥದ್ದಿದು. ಇದೆಲ್ಲವೂ ಕೂಡ ಗೃಹ ಬಳಕೆಗೆ ಮಾತ್ರ, ಕಮರ್ಷಿಯಲ್ ಅಲ್ಲ. ಇನ್ನು ಉಜ್ವಲ್ ಗ್ಯಾಸು ಮೊದಲೆಲ್ಲ ಬುಕ್ ಮಾಡಿದಂತಹ 35 ದಿನಗಳ ಒಳಗಾಗಿ ಮನೆ ಸೇರ್ತಾ ಇತ್ತು, ಡೆಲಿವರಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಅದು 45 ದಿನಕ್ಕೆ ಎಕ್ಸ್ಟೆಂಡ್ ಆಗಿದೆ. ನೀವು ಬುಕ್ ಮಾಡಿದ 45 ದಿನಗಳ ಒಳಗಾಗಿ ಉಜ್ವಲ್ ಗ್ಯಾಸನ್ನು ಸಪ್ಲೈ ಮಾಡೋದಕ್ಕೆ ಹೊಸ ರೂಲ್ಸನ್ನು ಜಾರಿಗೆ ತರಲಾಗಿದೆ. ಇದು ಗ್ಯಾಸ್ ಬುಕ್ಕಿಂಗ್ನಲ್ಲಿ ಮಾರ್ಪಾಡಾಗಿರುವಂತಹ ನಿಯಮ. ಡೀಟೇಲ್ಸನ್ನು ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈಗಾಗಲೇ ರಾಜ್ಯದಾದ್ಯಂತ ಗ್ಯಾಸ್ ಅಭಾವ ಸೃಷ್ಟಿಯಾಗಿ ಗೃಹ ಬಳಕೆಗೂ ಕೂಡ ಜನ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಈ ಹೊಸ ರೂಲ್ಸು ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅಂತ ಹೇಳಿ ಲೋಕೇಶ್? ಪ್ರೇಮ್, ಈಗ ಹೊಸ ಬದಲಾವಣೆಗಳು ಈ ಒಂದು ಕ್ರೌಡನ್ನು ತಪ್ಪಿಸ್ಲಿಕ್ಕೆ ಮತ್ತು ಗ್ಯಾಸ್ ಏಜೆನ್ಸಿ ಮುಂದೆ ಜನ ಏನು ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಅದನ್ನು ತಪ್ಪಿಸ್ಲಿಕ್ಕೆ ಮತ್ತು ಲಕ್ಷಾಂತರ ಜನ ಏಕಕಾಲಕ್ಕೆ ಬುಕ್ಕಿಂಗನ್ನು ಮಾಡ್ತಾ ಇದ್ದಾರೆ. ಆ ಬುಕ್ಕಿಂಗ್ ಮಾಡ್ತಾ ಇರೋದ್ರಿಂದಾಗಿ ಸರ್ವರ್ ಸಮಸ್ಯೆ ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರಿಗೆ ಇನ್ನೂ ಕೂಡ ಗಡು ಮುಕ್ತಾಯ ಆಗದಿದ್ರು ಕೂಡ
ಗಡು ಮುಕ್ತಾಯ ಆಗೋದ್ರ ಒಳಗಡೆನೆ ಬುಕ್ಕಿಂಗ್ ಮಾಡುವಂಥ ಕೆಲಸವನ್ನ ಗೃಹ ಬಳಕೆ ಸಿಲಿಂಡರ್ ಗೃಹ ಬಳಕೆ ಮಾಡ್ತಾ ಇರೋರು ಬುಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ತೀರಾ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಅಭಾವ ಕೂಡ ಸೃಷ್ಟಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅದಕ್ಕೊಂದಿಷ್ಟು ಗ್ಯಾಪ್ ಕೊಡಬೇಕು, ಬದಲಾವಣೆಗಳನ್ನು ಮಾಡಬೇಕು ಅಂತೇಳಿ ಈಗ ಗ್ಯಾಸ್ ಕಂಪನಿಗಳು ಹೊಸ ನಿಯಮವನ್ನು ಬದಲಾವಣೆ ಮಾಡಿರುವಂಥದ್ದು. ಸಿಲಿಂಡರ್ ಬುಕ್ಕಿಂಗ್ನಲ್ಲಿ ಇದ್ದಂಥ ದಿನಗಳನ್ನು ಏರಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಏನು ಗಡುವು ಕೊಟ್ಟಿದ್ದಾರೆ 35 ದಿನಗಳು ಮುಗಿದಾದ ಬಳಿಕವೇ ಅವರು ಬುಕ್ಕಿಂಗನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಗ್ಯಾಸ್ ಬಳಕೆದಾರರು ಇನ್ನೂ ಕೂಡ ಬುಕ್ಕಿಂಗ್ ಅಂದರೆ ಗಡುವು ಮುಕ್ತಾಯ ಆಗೋದ್ರ ಒಳಗಡೆನೆ ಬುಕ್ ಮಾಡಿದ್ರೆ ಅವರ ಅಕೌಂಟನ್ನು ಬ್ಲಾಕ್ ಮಾಡ್ತೀವಿ ಅಂತಲೂ ಕೂಡ ಈಗ ಗ್ಯಾಸ್ ಕಂಪ್ನಿಯವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಿಂಗಲ್ ಕನೆಕ್ಷನ್ ಇರ್ಬೋದು, ಡಬಲ್ ಕನೆಕ್ಷನ್ ಇರ್ಬೋದು, 5 kg ಸಿಲಿಂಡರ್ ಅಥವಾ 9 kg ಸಿಲಿಂಡರ್ ಬಳಕೆ ಮಾಡುವವರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ಮನೆಗೆ ಡೆಲಿವರಿ ಆದ ದಿನಾಂಕ ಏನಿದೆ ಆ ಡೆಲಿವರಿ ಆದ ದಿನಾಂಕದಿಂದ 35 ದಿನ ಮತ್ತು 25 ದಿನ ಮುಕ್ತಾಯ ಆದ ಬಳಿಕವೇ ಅವರು ಬುಕ್ಕಿಂಗನ್ನು ಮಾಡಬೇಕಾಗತ್ತೆ. ಅಷ್ಟರ ಒಳಗಡೆ ಬುಕ್ಕಿಂಗ್ ಮಾಡಿದ್ರೆ ಅವರಿಗೆ ಗ್ಯಾಸ್ ಸಿಗೋದಿಲ್ಲ, ಮತ್ತು ಬುಕ್ ಮಾಡಲಿಕ್ಕೆ ಅವಕಾಶ ಕೂಡ ಸಿಗೋದಿಲ್ಲ. ಆ ರೀತಿಯಲ್ಲಿ ಬ್ಲಾಕ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು, ಬೇರೆ ಬೇರೆ ಆ್ಯಪ್ಗಳಲ್ಲಿ ಬುಕ್ ಮಾಡಲಿಕ್ಕೆ ಅವಕಾಶವನ್ನು ಮೊದಲಿತ್ತು. ಫೋನ್ಪೇನಲ್ಲಿ, ಗೂಗಲ್ ಪೇನಲ್ಲಿ, ಅಮೆಝಾನ್ ಪೇನಲ್ಲಿ ಮತ್ತು ಇನ್ನಿತರ ಗ್ಯಾಸ್ ಕಂಪ್ನಿಗಳ ಆ್ಯಪ್ಗಳಲ್ಲಿ ಬುಕ್ ಮಾಡಲಿಕ್ಕೆ ಅವಕಾಶ ಇತ್ತು. ಅದಕ್ಕೆ ಈಗ ನಿರ್ಬಂಧವನ್ನು ಹೇರಿರುವಂಥದ್ದು. ಬರೀ IVRS, ಮಿಸ್ಡ್ ಕಾಲ್ ಮತ್ತು ವಾಟ್ಸಾಪ್ ಮುಖಾಂತರನೇ ಬುಕ್ ಮಾಡಲಿಕ್ಕೆ ಈಗ ಅವಕಾಶವನ್ನು ಮಾಡಿಕೊಂಡಿರುವಂಥದ್ದು. ಈ ರೀತಿಯಾದಂಥ ಬದಲಾವಣೆಗಳನ್ನು ಮಾಡಿ ಆಗ್ತಕ್ಕಂತಹ ದಟ್ಟಣೆಯನ್ನು ತಪ್ಪಿಸಲಿಕ್ಕೆ ಹೊಸ ನಿಯಮವನ್ನು ಜಾರಿ ಮಾಡಿರುವಂಥದ್ದು ಈಗ ಕಂಡು ಬರ್ತಾ ಇದೆ. ಗ್ಯಾಸ್ ಬುಕ್ಕಿಂಗ್ನಲ್ಲಿ ಭಾರಿ ಬದಲಾವಣೆ ಆಗಿದೆ. ಗ್ಯಾಸ್ ಬಳಕೆದಾರರು ಪ್ರತಿಯೊಬ್ಬರು ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಅವರು ಆತುರವಾಗಿ ಗ್ಯಾಸ್ ಬುಕ್ಕಿಂಗ್ ಮಾಡಿದ್ರೆ ಖಂಡಿತ ಅವ್ರ ಮನೆಗೆ ಗ್ಯಾಸ್ ಸಿಗೋದಿಲ್ಲ, ಮತ್ತು ಅವ್ರ ಅಕೌಂಟು ಕೂಡ ಬ್ಲಾಕ್ ಆಗೋದ್ರಿಂದಾಗಿ ನೆಕ್ಸ್ಟ್ ಅವ್ರಿಗೆ ಗ್ಯಾಸ್ ಸಿಗೋದ್ರಲ್ಲಿ ತೀರಾ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಈ ರೀತಿಯ ಹೊಸ ನಿಯಮಗಳನ್ನು ಪಾಲನೆ ಮಾಡ್ಕೊಳ್ಬೇಕಾಗತ್ತೆ. ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಇರ್ಬೋದು, ಉಜ್ವಲ್ ಗ್ಯಾಸ್ನಲ್ಲಿದ್ದಂಥ ದಿನ ಏನಿತ್ತು 30 ದಿನ ಇದ್ದಿದ್ದು 45 ದಿನಕ್ಕೆ ಹೋಗಿದೆ. ಈಗ 5 kg ಸಿಲಿಂಡ್ರು 9 ದಿನ ಇದ್ದಿದ್ದು 18 ದಿನಕ್ಕೆ ಹೋಗಿರುವಂಥದ್ದು. 10 kg ಸಿಲಿಂಡ್ರು 18 ದಿನಕ್ಕೆ ಬುಕ್ ಆಗ್ತಾ ಇತ್ತು ಮೊದಲೆಲ್ಲ, ಈಗ ಅದನ್ನು 32 ದಿನಕ್ಕೆ ಏರಿಕೆಯನ್ನು ಮಾಡಿರುವಂಥದ್ದು. ಈ ರೀತಿ ಬದಲಾವಣೆಗಳನ್ನು ಮಾಡಿದರೆ ಗ್ಯಾಸ್ ಬಳಕೆದಾರರು ಈ ನಿಯಮಾವಳಿಗಳ ಪ್ರಕಾರವೇ ಗ್ಯಾಸ್ ಬುಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.